ಇಲ್ಲ ಮಾವ, ನಿಜವಾಗ್ಲೂ ಬೈಕ್ ಕಳೆದಿದ್ದ ಖರೆ. ಬೈಕು ಕಳೆದೈತಿ. ಜೊತೆಗೆ ಹೇಳ್ಬೇಕಂತಂದ್ರೆ ಪಾಪ ಅಣ್ಣ ಎಷ್ಟು ಕಂಗಾಲಾಗ್ಯಾನ. ಹತ್ತಿಗೆಮ್ನು ಅಳಾಕತ್ತಾಳ, ಅವ್ವನು ಭಾಳ ಚಿಂತೆ ಮಾಡಕತ್ತಾಳ. ಮನ್ಯಾಗ ವಯಸ್ಸಿಗೆ ಬಂದ ಮಗ ಇನ್ನೂ ಮನೆಗೆ ಬಂದಿಲ್ಲ ಅಂತೇಳಿ ಭಾಳ ಒಂದಾರ ಆಗ್ಯಾರಲ್ಲೇ. ನೀವು ನೋಡಿದ್ರೆ ಸುಳ್ಳ ಅಂದ್ರಿ. ನಾ ಹೋಗಿ ನೋಡಿದ್ನಲ್ಲ, ಪಾಪ ಭಾಳ ಕಂಗಾಲಾಗ್ಯಾರ. ಓ ಹೌದಾ, ನಾನಂಗರಲ್ಲೇ ನಿಮ್ಮಣ್ಣ ನನ್ನ ಮ್ಯಾಗಿನ ಸಿಟ್ಟಿಗೆ ಹೇಳ್ತಾನ ಅಂತ ಮಾಡಿದ್ದೆ. ಹ್ಞೂ ಪಾಪ, ನನ್ನಿಂದ ಏನಾರ ಸಹಾಯ ಬೇಕನ? ನಂಗೆ ಗೊತ್ತಿದ್ದವ್ರಿಗೆಲ್ಲ ಪೊಲೀಸ್ನವ್ರಿಗೆ ಅದು ಕೇಳಕ್ಕೆ ಹೇಳದು ಏನಂತಿ? ನಿಮ್ಮಣ್ಣ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಾರ ಇಲ್ಲ? ಕೊಟ್ಟಾರ ಮಾವ, ಎಲ್ಲ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಾರ ಎಲ್ಲ. ನಿಜ ಹೇಳ್ಬೇಕಂದ್ರೆ ಪಾಪ ಅಣ್ಣ ಎಷ್ಟು ಕಂಗಾಲಾಗ್ಯಾನ. ಅವ್ನ ಮಕ ನೋಡಕ್ಕೆ ಬೇಜಾರಾತ್ ನನಗೆ. ಪಾಪ ಗೊತ್ತಿದ್ದ ಗೆಳೆಯರಿಗೆಲ್ಲರಿಗೂ ಕೇಳೋಣ, ಅಡ್ಡಾಡೋಣ, ನೋಡೋಣ, ಎಲ್ಲೂ ಏನು ಸುಳಿವು ಗೊತ್ತಿಲ್ಲ ಅಂತಂದ್ರಂತೆ. ಹೌದಾ? ಅಲ್ಲವಾ, ತಡಿಯಂಗಾರ ನನಗೆ ಗೊತ್ತಿದ್ದು ಪೊಲೀಸ್ರಿಗೆ ಅದು ಕೇಳಿ ಹೇಳ್ತೀನಿ. ಆಮೇಲೆ ನಂಗೆ ಭಾಳ ಊರಾಗ ಮಂದಿ ಗೊತ್ತದಾರ, ಇಂಥ ಹುಡುಗ ನೋಡ್ರಿ ಹಿಂಗೆ ಯಾರು ಅಲ್ಲದಾರನ ಅಂತೇಳಿ ಕೇಳಿ ನೋಡ್ತೀನಿ. ತಡಿ, ಹಂಗೆ ಮಾಡ್ಲೇನ? ಫೋನ್ ಹಚ್ಲಾ? ಬೇಡ ಮಾವ, ಬೇಡ. ಯಾಕವ್ವ? ಅಲ್ಲ ಕಸ್ತೂರಿ, ನಿಮ್ಮ ಮಾವನು ಕೇಳಲಿ ತಡಿ. ಅಲ್ಲ ತಡಿ, ಅಪ್ಪಗ ಸುಮಾರು ಮಂದಿ ಗೊತ್ತು. ಪಂಚಾಯತಿ ಇದಾದಾಗಿಂದಾನು ಆ ಕಡೆ ಈ ಕಡೆ 10 ಮಂದಿ ಗೊತ್ತದಾರ ಅಪ್ಪಗ. ಇಂಥ ಹುಡುಗ ಹಿಂಗೆ ಯಾರು ನಿಮ್ಮ ಊರಾಗ ಕಂಡು ಬಂದಾರನ ಅಂತಂದ್ರೆ ಯಾರಾದ್ರೂ ಹೇಳ್ತಾರ. ಹುಬ್ಬಳ್ಳಿ ಪ್ಯಾಟಾಗ ಸತಿಗೆ ಗೊತ್ತು ಅಪ್ಪಗ. ತಡಿ, ಒಂದು ಮಾತು ಕೇಳಿ, ಅದಕ್ಕೇನಾಗದೈತಿ? ಬೇಡ್ರಿ ಬೇಡ. ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾನಲ್ಲ, ಮತ್ತೆ ಯಾಕೆ ನೀವು ತ್ರಾಸ ತಗೋತೀರಿ? ಅವನು ಹುಡುಕುತ್ತಾನೆ, ಬಿಡ್ರಿ. ಅಲ್ಲವಾ, ಇಂಥ ಟೈಮ್ನಾಗ ಹಿಂಗೆ ಸುಮ್ಮನೆ ಇರೋದೊಂದು ಮನುಷ್ಯತ್ವ ಅನ್ಸ್ಕೊಂತೈತೆ. ನಾ ಹೇಳಂಗಾರ ನೀನ ನೋಡೋಣ. ಪಾಪ ಅವ್ರು ಆ ಥರ ಚಿಂತೆ ಒಳಗದಾರ. ಏನೋ ನಮ್ಮ ಕೈಲಾದ ಮಟ್ಟಿಗೆ ಒಂದು ಸ್ವಲ್ಪ ನಾವು ಅಲ್ಲಿ ಇಲ್ಲಿ ಕೇಳಿ ಏನೋ ಅದರಿಂದನಾರ ಸಿಕ್ಕರೆ ಒಂಥರ ಎಷ್ಟು ಒಂದು ಒಳ್ಳೇದ ರೀತಿ ಹೇಳೋದು ನೋಡೋಣ. ಹೌದಿಲ್ಲ? ನೋಡು, ವಿಚಾರ ಮಾಡ, ಅದಕ್ಕೋಸ್ಕರ ಕೇಳಿದೆ. ಯಾಕ ಬ್ಯಾಡ ಅಂತ ಯಾಕಂತೀನಿ ನೀನ? ಇರ್ಲಿ ಬಿಡು, ಕೇಳೋಣ, ಅದಕ್ಕೇನಾಗದೈತಿ? ನಾನೇನು ಅದ್ರ ಬಗ್ಗೆ ಅಣಕ್ಸಲ್ವಾ? ನಾನೇನು ನಿಮ್ಮ ಅಣ್ಣಗೆ ಏನು ಅನ್ನೋದೂ ಇಲ್ಲ. ನೀನು ಹಂಗೇನಾರ ಮತ್ತೆಲ್ಲ ತಿಳ್ಕೊಬೇಡ. ಎಲ್ಲಿ ನಮ್ಮ ಮಾವ ಏನಾರ ಅಂತಾನೋ ಏನೋ ಅದರಿಂದ ಅಂತೇಳಿ ಹಂಗೆಲ್ಲ ತಿಳ್ಕೊಬೇಡ. ಇಂಥ ಹೊತ್ನಾಗೂ ಒಂಥರ ನಗೋದು, ಮನ್ಸಿಗೆ ಬೇಜಾರಾಗಂಗೆ ನಡ್ಕೊಳ್ಳೋದು ಇವೆಲ್ಲ ನಾ ಮಾಡವಲ್ಲ ಯಾವಾಗೂ. ಏನ ಅದೆಲ್ಲ ನಿಮ್ಮ ಅಣ್ಣನ ಕೆಲಸ, ನಂದಲ್ಲ. ನನಗೆ ಸುಮಾರು ಮಂದಿ ಪೊಲೀಸರು ಗೊತ್ತು. ಏನ ಬರೀ ಹಿಂಗೆ ನನ್ನ ಕಡೆದಾರ ನೋಡ್ರಿ, ಸ್ವಲ್ಪ ಹುಡುಕಿ ಕೊಡ್ರಿ ಅಂತ ಹೇಳಿದೆ ಅಂದ್ರೆ ಸ್ವಲ್ಪ ಇನ್ನೊಂಚೂರು ಮುತುವರ್ಜಿ ತಗೊಂಡು ಹುಡುಕ್ತಾರ. ಕೈ ಬೆಚ್ಚಗೆ ಮಾಡಿದ್ರೆ ಆತು. ನಿಮ್ಮ ಅಣ್ಣಗೆ ಹೇಳ್ಬೇಡ ಆತ. ಓಕೆ? ಇಲ್ಲ ಮಾವ, ಬೇಡ. ಅದು ಅಣ್ಣ ನಾನು ಅಂದೆ ಅಲ್ಲಿ, ನಮ್ಮ ಮಾವಿಗೆ ಹೇಳ್ತೀನಿ ತಡಿ ಒಂದು ಮಾತು ಅಂತೇಳಿ. ಅಣ್ಣ ಬೇಡ, ನನಗೆ ಯಾರಿಗೆ ಹೇಳೋದು, ನಾನೇ ಹುಡುಕೊಂತೀನಿ ಅಂದ ಅಷ್ಟೇ. ನೋಡು ನೋಡು, ನಿಮ್ಮ ಅಣ್ಣಗೆ ಎಷ್ಟು ಸೊಕ್ಕಿರ್ಬೇಕು ನೋಡು. ಅಲ್ಲ ಏನಾತು, ನಮ್ಮಪ್ಪ ಒಂದು ಸಹಾಯ ಮಾಡ್ತಿತ್ತು. ಯಾಕೆ ಎಷ್ಟು ಮಂದಿ ಊರಾಗ ಅಪ್ಪ ಎಷ್ಟು ಮಂದಿಗೆ ಕೈ ಹಿಡ್ದಿಲ್ಲ, ಎಷ್ಟು ಮಂದಿ ಸಹಾಯ ಮಾಡಿಲ್ಲ. ನಿಮ್ಮ ಅಣ್ಣ ಏನು ದೊಡ್ಡ ಇದನ? ಅದು ನೀ ಹೇಳಿದ ಮೇಲೂ ಬೇಕಾಗಿಲ್ಲ, ಇಷ್ಟೇ ಅಂದಿರಲ್ಲವ. ಇನ್ನೊಂಚೂರು ಏನಾರ ಬೈದಿರ್ತಾನವ. ಏನು ಅಂದಿಲ್ರಿ, ಇಷ್ಟೇ ಅಂದಿದ್ದು. ಬೇಡ, ನಾ ಹುಡುಕೋತೀನಿ ಅಂದ ಅಷ್ಟೇ. ಅಂದರೆ ನಿಮ್ಮ ಅವ್ರದ್ದು ಕೆಲಸ ಇರ್ತಾವು, ಯಾಕೆ ಸುಮ್ಮನೆ ಅವ್ರಿಗೆ ತ್ರಾಸ ಕೊಡ್ತೀವಿ? ಬೇಡ, ನಾ ಹುಡುಕೋತೀನಿ ಅಂದ. ನೋಡುವ ಕಸ್ತೂರಿ, ನನಗೆ ಏನ ವಯಸ್ಸು ಸುಮ್ಮನೆ ಆಗಿಲ್ಲ. ಯಾರು ಹೆಂಗೆ ಏನು ಎತ್ತ ಅಂತ ತಿಳ್ಕೊಳಕ್ಕಾಗ್ಲಾರ್ದಷ್ಟು ದಡ್ಡ ಅಂತ ತಿಳ್ಕೊಂಡು ಏನವ ನನ್ನ? ಇಲ್ಲ ಮಾವ, ನಾನು ಹಂಗೆ ಅನ್ಕೊಂಡಿಲ್ಲ. ನಿಜವಾಗ್ಲೂ ಅಷ್ಟೇ ಹೇಳಿದ್ದೆ. ಆಯ್ತಾಯ್ತು, ಎಲ್ಲಾರು ಹುಡ್ಕೊನ್ನು ಏನಾರ ಮಾಡ್ಕೊನ್ನು. ಏನ ಮಾನವೀತಿಲೆ ಒಂದು ಮಾತು ಕೇಳಿದೆ, ಮತ್ತೆ ಬೇಡ ಅಂತಂದ್ಮೇಲೆ ಇನ್ನೇನು ಮಾಡಕತ್ತವ? ನಿಮ್ಮ ಇಷ್ಟ. ಎಲ್ಲಾರ ಹುಡ್ಕೊಂಡು ಹೋಲತ್ತ ಇರ್ಲಿ ಬಿಡು. ಹಂಗಂತೇಳಿ ಈಗ ಅವ್ರು ಬಂದಿಲ್ಲ ಅಂತೇಳಿ ನೀನ್ ಪಾಪ ನಿನ್ ಮಗಳಿಗೆ ನೋಡಕ್ ಹೋಕೆ ನನ್ ಬಿಡ್ಬೇಡ. ಇಂಥ ಟೈಮ್ನಾಗ ನಡಿ, ಬಡ ನಡಿ. ಅದು ಏನದು ಅಡಿಗೆ ಅದು ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ಕಟ್ಕೋರಿ. ನಾಳೆ ಬೆಳಿಗ್ಗೆ ನಾನು, ನೀನು, ನಿಮ್ಮಮ್ಮ, ನಾನು, ನೀನು, ನಿಮ್ಮ ಅತ್ತಿ, ನನ್ನ ಮಗ 4 ಮಂದಿ ಹೋಗಿ ನೋಡ್ಕೊಂಡು ಬರೋಣಂತ ಆರಾಮಾಗಿ. ನಾನು ಅದೇ ಅನ್ಬೇಕಂದೆ. ಅವ್ರು ಬರ್ತಾರಂತ ಕಾಯ್ಕೊಂಡು ಕುಂದ್ರ ಬದ್ಲಿ ನಾವು ನಮ್ಮ ಮೊಮ್ಮಗಳು ನೋಡಕ್ಕೆ ಹೋಗೋಣ ಮೊದ್ಲು. ಆಕೆಗೆ ಏನಿಷ್ಟ ಎಲ್ಲ ಕೇಳ್ಕೊಂಡು ಅದನ್ನ ತಗೊಂಡು ತಿನ್ನಿಸಿ ಉಣಿಸಿ ಖುಷಿಯಿಂದ ಹೋಗಿ ಬಂದ್ರೆ ಆಕೆಗೆ ಎಷ್ಟು ಖುಷಿ ಆಕತ್ತೆ ಹೇಳ್ರಿ, ನೋಡೋಣ. ಹೌದಿಲ್ಲ? ಸರಿ ನೋಡುವ, ಈಗ ನಿಂತವ್ರ ಮನೆಗೆ ಹಿಂಗಾಗೈತಿ ಅಂತ ಅದನ್ನೇ ಚಿಂತೆ ಮಾಡ್ಕೊಂತ ಕುಂದ್ರಬೇಡ. ಏನ್ ಮಾಡಕ್ಕಾಕತಿ? ಅವ ಎಲ್ಲಿ ಗಾಡಿ ನಿಂದ್ರಿಸಿ ಹೋಗಿದ್ನೋ, ಏನ್ ಮಾಡಿದ್ನೋ ಯಾರಿಗ್ ಗೊತ್ತು? ಹೌದಿಲ್ಲ? ಏನನ ಎಲ್ಲಿ ಹೋಗ್ಯಾನ ಅನ್ನೋದು ಗೊತ್ತಿಲ್ಲ. ಅವ ಗಾಡಿ ಕಳ್ಕೊಂಡಿದ್ದಕ್ಕೂ ಅವ್ರು ಅಷ್ಟೊಂದು ಕಂಗಾಲಾಗಿಲ್ಲ ಮಾವ. ಗಾಡಿ ಹೋತು ಅನ್ಕೊಂತಾರ. ಆದ್ರೆ ಮನುಷ್ಯ ಮನೆಗೆ ಬಂದಿಲ್ಲಲ್ಲ, ಅದೇ ಅವ್ರಿಗೆ ಒಂಥರ ಚಿಂತೆ. ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಂಡು ಏನು ಅಂತ ಒಂಥರ ಭಾಳ ಕಂಗಾಲಾಗ್ಯಾರ. ಅದನ್ನೇ ನಾನು ಹೇಳ್ತಾ ಇರೋದು. ಬರ್ತಾನ ಒಂದೆರಡು ದಿನ ಸಿಟ್ಟು ಇಳಿಲಿ, ಆಮೇಲೆ ಹೋಗೋಣ ಅಂತ ಏನಾರ ಬಿಟ್ಟಾನು, ಏನ್ ಮಾಡ್ಯಾನಪ್ಪ. ಬರ್ತಾನ ತಗೋ, ಎಲ್ಲೋಕನ ಚಿಂತೆ ಮಾಡ್ಬೇಡ್ರಿ, ಬರ್ತಾನ. ನಡಿಲೇ, ಕೆಲ್ಸದ ನಡಿ ಒಳಗೆ. ಅದೇನಂತಾರ, ದಾನಕ್ಕೆ ಎತ್ಕೊಟ್ರ ಇತ್ಲಾಗೋ ಇದು ಹಲ್ಲು ನೋಡಿದ್ರಂತ. ದಾನ ಕೊಟ್ಟಿದ್ದು ಎತ್ತಿನ ಹಲ್ಲು ನೋಡಿದ್ರ ಅನ್ನೋ ಜಾತಿ ಅವ ನಿಮ್ಮ ಅಣ್ಣ. ಏನು ಅವಶ್ಯಕತೆ ಇಲ್ಲ ಅವಂಗಷ್ಟು ಮ್ಯಾಲೆ ಬಿದ್ದು ಸಹಾಯ ಮಾಡೋ ಅಂಥದ್ದು. ಹಿಂಗೆ ಒಳ್ಳೊಳ್ಳೆ ಮಾತಾಡ್ತಾನಂದ್ರೆ ಏನು ಎಷ್ಟು ಇರ್ಬೇಕು ಅವ್ನ ಮೈಯಾಗ ನಣ? ಅದೇನು ಕಳ್ಕೊಂಡಾನೋ ಏನಾರ ಮಾಡ್ಯಾನೋ ಯಾರಿಗೆ ಗೊತ್ತು? ಹಂಗೆಲ್ಲ ಎದಕ್ಕೆ ಮಾತಾಡ್ತೀರಿ? ಏನು ಮಾಡ್ತಾನವ? ಅವನು ಅಷ್ಟು ಇಷ್ಟಪಟ್ಟು ತೊಗೊಂಡು ಬೈಕ್ ಅಂತದ. ನೋಡು, ನೀ ಹೇಳ್ಬೇಡ ಇದನ್ನೆಲ್ಲ. ನನಗೆ ಗೊತ್ತೈತಿ. ನನಗನ್ಸತಿ ಏನೋ ಹೆಚ್ಚು ಕಮ್ಮಿ ಆಗೈತಿ. ಏನು ಯಾರ ಕಸ್ಗಿಸ್ಕೊಂಡು ಹೋಗ್ಯಾರೋ, ಇವನ ಎಲ್ಲಾರ ಬಿಟ್ಟು ಬಂದಾನೋ, ಅಥವಾ ಇನ್ನೇನೋ ಯಾರಿಗೆ ಗೊತ್ತು. ಹೋಗ್ಲಿ ಬಿಡು, ಅದು ಹೊರಬಿದ್ದಾಗ ಗೊತ್ತಾಕತಿ. ನಡಿ ಒಳಗೆ ಕೆಲ್ಸದವು. ಚಾ ಮಾಡ್ಬಾ ನನಗೆ.
ಅತ್ತೀರ ಒಳ್ಳೇದಾತು. ನಾನು ಮತ್ತು ಇವ್ರು ಇಬ್ಬರೇ ಬಂದಿದ್ದು. ಕುಬ್ಸದ ಟೈಮ್ನಾಗ ಬರ್ತೀನಿ ಅಂದ್ಲು ನಮ್ಮವ್ವ, ಚಲೋ ಆತ. ಈಗ ಅವರು ಬಂದಾಗ ನೀವು ಈ ರೀತಿ ಜಗಳ ತೆಗೆದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ? ನೀವೇ ಯೋಚನೆ ಮಾಡ್ರಿ ನೋಡೋಣ. ಅಲ್ಲ ಅತ್ತೀರ, ಹಿಂಗೆ ಯಾಕೆ ಜಗಳ ತೆಗಿಯಾಕತ್ತೀರಿ? ಏನಪ್ಪ ನಿಮಗೆ ಹೆಂಗೆ ಹೇಳೋದಂತ ನಂಗೆ ಅರ್ಥ ಆಗ್ವಲ್ತು. ಅಲ್ಲ ನಿನ್ನೆ ಅಷ್ಟು ಬಂಗಾರ ಸೀರೆ ಏನೇನೇನೇನೇನೇನು ಹೊತ್ಕೊಂಬಂದಿರಂತೆ. ಇಲ್ಲಿ ನಾನು ಸೊಸಿ ನೋಡಾಕ ಬರೀ ಅದಟ್ಟು ಅಡಿಗೆ ಕಟ್ಕೊಂಬಂದಿರಿ. ಒಂದು ಏನಾರ ಹಿಡ್ಕೊಂಬರ್ಬೋದಾ? ಅದೆಲ್ಲ ತಗೊಂಡಿದ್ದು ನನಗತ್ತಿಯವ್ರ. ಯೋ ಅತ್ತಿ, ನೀ ಇದ್ದಿದ್ದಂಗೆ ಹೇಳ. ಅದನ್ನ ಬಿಟ್ಟು ನನ್ನ ಹೆಸರ ಕೇಳ್ತಿ? ನಿಂಗೆ ಬೇಕಂತ ಹೇಳ. ಅದನ್ನ ಬಿಟ್ಟು ಮಂಗಳ ತಂದಿಲ್ಲ ಅದಕ್ಕೆ ಬೇಜಾರಾಗಿತ್ತು ಅನ್ಬೇಡ. ನನ್ಗೆ ತಂದಿಲ್ಲ ಅಂತ ಅಷ್ಟು ಬೇಜಾರಾಕೈತೆ ನಿಂಗೆ ತಂದಿಲ್ಲ ಅಂತ ಬೇಜಾರ ಅದಲ್ಲ. ಮಂಗಳಿ ಬಾಯಿ ಮುಚ್ಕೊಂಡಿರ. ಹೌದಾ? ಹೌದು. ಮೊನ್ನೆಲ್ಲ ತಾಯಿಂದ ದಿನಾಚರಣೆ ಆತ. ಎಲ್ಲರೂ ಅವ್ರವ್ರ ತಾಯಿಗಳಿಗೆ ಏನೇನೋ ತಂದು ಕೊಟ್ರಂತ. ನೀನು ಮುಗಳೇ ಹೆಂಡತಿ ಕೊಡಿಸ್ಕೊಂಬಂದಿ ಹೋಗಿ. ನನಗೇನು ಕೊಡಿಸಿದಿ? ಹೌದು ಮಾವ, ಪಾಪ ನೀ ಅತ್ತಿಗೊಂದು ಖರ್ಚಿಪರ ಕೊಡಿಸಿದೇನು? ಅದನ್ನ ಹೇಳಿ ನೋಡೋಣ. ಕೈವಸ್ತ್ರನಾರ ಕೊಡಿಸಿಯೇನು? ಯಾರಿಗೆ ಬೇಕಾಗೈತೆ ಕೈವಸ್ತ್ರ? ನಿನ್ನ ಬಾಯಿ ಮುಚ್ಚೋಟ. ಸುಮ್ಮನಿರ ಮಂಗಳ, ನಿಂಗೆ ಯಾರವ ಹೇಳಿದ್ದು? ಓ ಇವನಾನ. ಅಲ್ಲ ಇದು ಅದನ್ನ ಬಂದು ಇಲ್ಲಿ ಯಾಕೋ ಹೇಳಿದೆ ನೀನು? ಅಲ್ಲ ನಾನು ಅದನ್ನ ಹಾಕಿ ಕೊಡಿಸ್ಕೊಂಡು ಕರ್ಕೊಂಡಿದ್ದೆ, ಆಗ್ಲೇ ಹಿಂಗೆ ಹೇಳಿ ನೀನು. ಅಯ್ಯೋ ಅಣ್ಣ, ನಾ ಎಲ್ಲ ಹೇಳಿದ್ದು ಅಂದ್ರೆ ನಾನು ಬಂದು ಈಕಿಗೆ ಹಿಂಗಂತ ನೋಡು ಅಣ್ಣ ಹಿಂಗೆ ತೊಗೊಂಡೊಂಟಿದ್ದ ಅಂತ ಅಂದೆ ಏಕುಬೈಲೆ. ಈಕಿ ಹಂಗ ಮಾತಾಡ್ಕೊಂತ ಅವನ ಮುಂದೆ ಬಾಯ್ ಬಿಟ್ಟಾಳ ಗೊತ್ತನ. ನಾನು ಹೇಳಿಲ್ಲ ಮರ, ನನ್ನ ಮೇಲೆ ಸಿಟ್ಟಾಬೇಡ ನೀನು. ಅಯ್ಯೋ ನಾನು ಏನು ಜಗಳ ಹಚ್ಬೇಕಂತ ಹೇಳಿದ್ದಲ್ಲಪ್ಪ. ನಾನು ಹಿಂಗೆ ನಾಳೆ ಬರ್ತಾರಂತ ಅಂತಂದೇಳಿ ಇವ್ರು ಅಂತ ಅತ್ತಿ. ಅದಕ್ಕೆ ನಾಳೆ ಬರ್ತಾರನ, ಹಂಗಾರೆ ಚಲೋ ಆತ್ ಬಿಡಿ, ಇವತ್ತು ಪೇಟೆಗೆ ಸಿಕ್ಕಿದ್ರಂತ ಇವ್ರಿಗೆ ಅಂತ ಹೇಳಿದ್ದಷ್ಟೇ. ನಾನೇನು ಜಗಳ ಹಚ್ಚಿಲ್ಲಪ್ಪ. ನನಗೆ ಎದಕ್ಕೆ ಬೇಕಾಗಿತ್ತು? ನೀವು ಬಂಗಾರ ತೊಗೊಂಡ್ರು ಅಷ್ಟೇ, ಬೆಳ್ಳಿ ತೊಗೊಂಡ್ರು ಅಷ್ಟೇ. ನಾನುವೇ ಹಾಕೊಳ್ಳಂಗಿಲ್ಲ, 3 ಹೊತ್ತು ತೆಗೆದಿಟ್ಟಿರ್ತೀನಿ. ಇನ್ನು ಇವ್ನ ಹಾಕೊಂಡು ಏನು ಮಾಡಲ್ಲ ನಾನು? ಅವ ತೀರಾ ಮಾಡಬೇಡವ. ಅಕ್ಕಿ ಏನ ಅವ್ರ ಅಪ್ಪನ ಮನೆ ರೊಕ್ಕದಾಗ ಅಕ್ಕಿ ತೊಗೊಂಡಿದ್ದು. ಅವ್ರಪ್ಪನ ಮನೆ ರೊಕ್ಕದಾಗ ಅಕ್ಕಿ ತೊಗೊಂಡ್ಲಪ್ಪ. ಆದ್ರೆ ನೀ ದುಡಿತಾ ಇದೀಯಾ ಇಲ್ಲ ಅದ್ರೊಳಗೆ? ನಿನಗೆ ನಿಮ್ಮವ್ ಕೊಡಿಸ್ಬೇಕು ಅಂತ ಯೋಚನೆ ಆಗಲ್ಲನ? ಓಹೋ, ಹೆಂಗದಿ ನೋಡು. ಅಲ್ಲ ಮಗ ಆಗ್ಬೋದಪ್ಪ, ನೀನು ಮಗ ಆಗ್ಬೋದು. ಅವ್ರಪ್ಪನ ಮನೆ ರೊಕ್ಕದಾಗ ಅಕ್ಕಿ ತೊಗೊಂಡ್ಲಂತೆ. ಯಾಕೆ ನಿನಗೆ ನಿಮ್ಮವ್ ಕೊಡಿಸ್ಬೇಕು ಅಂತ ಅನಿಸ್ಲಿಲ್ಲನ? ನೋಡು ಹೆಂಗದಿ. ಆಗ್ಲಿ ಬ್ಯಾಡ ಬಿಡು, ಹೋಲಿ. ನಂಗೆ ಯಾರೇನು ತಂದು ಕೊಡೋದು ಬೇಡ. ನೋಡಕ್ಕೆ ಬಂದಿಲ್ಲಪ್ಪ ಆಕಿನ. ಆರಾಮ್ ನೋಡು, ಊಟ ಮಾಡು, ಕುಂದುರ್ರಿ ನಿಂದಿರ್ರಿ ಹೋರಿ ಅಷ್ಟೆ. ನೀ ಎಷ್ಟೇ ಆದ್ರೂ ಬೀಗ್ರು ಬಂದಂಗೆ ಬರ್ತೀಯಪ್ಪ. ಬೀಗ್ರು ಬಂದಂಗೆ ಬರವ, ಬೀಗ್ರು ಹೋದಂಗೆ ಹೋಗವ. ನಿಂಗೆ ನೀರಂದ್ರೆ ಏನು ಇರ್ತೀಯ ನೀನು? ಹೌದಿಲ್ಲ? ಅಲ್ಲ ಅತ್ತೀರ, ನೀವು ಮಾತಾಡಿದ್ರೆ ಹೆಂಗೆ? ಆಯ್ತು ಬಿಡ್ರಿ, ನಾಳೆ ನಾನು ಚಲೋ ಸೀರೆ ತೊಗೊಂಬರ್ತೀನತ್ತ. ಬೇಕಾಗಿಲ್ಲ. ನನ್ನ ಮಗ ನಮ್ಮ ಮನ್ಯಾಗ ಇದ್ದು ಇಲ್ಲೇ ದುಡ್ದು ತಿಂಗಳ ಪಗಾರ ಕೈಯಾಗ ಕೊಟ್ಟಿದ್ರೆ ಬೇಕಾದ್ದೇ ಮಾಡಿಸ್ಕೊಂತಿದ್ದೆ ನಾನು. ಈಗ ಅಲ್ಲಿ ದುಡಿತಾ ಇದನಲ್ಲ, ತಿಂಗಳ ಪಗಾರ ಏನು ಕೊಡ್ತಾನ? ಯಾವುದೂ ಇಲ್ಲ, ಎಂಥದೂ ಇಲ್ಲ. ಈಗ ತಿಂಗಳು 1.5 ತಿಂಗಳು 2 ತಿಂಗಳು ಆಗಕ್ಕೆ ಬಂತು. ನನ್ನ ಸಣ್ಣ ಮಗನೇ ಎಲ್ಲ ಮಾಡ್ತಾ ಇರೋದು. ಇವ ಹೋದವ ಮನೆ ಸಂತಿ ತಲೆ ಕೆಡಿಸ್ಕೊಂಡಾನ, ಅಥವಾ ಏನು ಕೊಡ್ಬೇಕು ತಂದೆ ತಾಯಿ ಏನು ತಿಂದ್ರು ಬಿಟ್ರು ಏನಾರ ತಲೆ ಕೆಡಿಸ್ಕೊಂಡಾನ ನೀವ? ಅಯ್ಯೋ ಸಿಗಬಾರ್ದು ಹೆಂಡತಿ ಸಿಕ್ಕಿಬಿಟ್ಟಾಳ, ಹೊತ್ಕೊಂಡು ಕೂತ್ಬಿಟ್ಟ ಅಂತ ತಲೆ ಮೇಲೆ ಹಂಗ. ಇಲ್ಲ, ಅದು ಕೆಲಸದೊಳಗೆ ಸ್ವಲ್ಪ ಇದಾತ. ನಾನೇನು ಮಾಡಬಾರ್ದು ಕೊಡಬಾರ್ದು ಅಂತ ಅಲ್ಲವೇ, ಸ್ವಲ್ಪ ಅಲ್ಲೇ ಬ್ಯುಸಿ ಆಗ್ಬಿಟ್ಟೆ ಅಷ್ಟೇ. ಯಪ್ಪ ಬಿಡ, ದಿನಕ್ಕೊಂದೊಂದು ಕಾರಣ ಹೇಳ್ಬೇಡ. ಕೆಲಸದ ಬಿಸಿ ಆದ್ನಂತ ಬರೇ ಇಂಥವ ಕಾರಣ ನಿಮಗೆ ಕೇಳಿ ಸಾಕಾಗಿ ಹೋಗ್ಯತ್ ನನಗೂ. ಈಗ ಅದಕ್ಕೆ ಏನು ಮಾಡ್ಬೇಕವ ಹೇಳಿ, ನೀನೇ ಒಂದು ಪರಿಹಾರ ಹೇಳಿ ಹೋಗ್ಲತ್ತಾಗ. ತಿಂಗಳ ಅತ್ತಿ ಕೈಯ ಖರ್ಚಿಗೆ ರೊಕ್ಕ ಕೊಡ್ಬೇಕು ಅಷ್ಟೇ. ರೊಕ್ಕಕ್ಕೆ ಹಿಂಗೆ ಮಾಡತ್ತಿರೋದು ಅತ್ತಿ. ಲೇ ಮಂಗ್ಳಿ, ಹೊರಗೆ ಬಾ, ನೀನು ನೋಡ್ಕೊಂತೀನಿ. ಹೌದು, ತಿಂಗಳ ಖರ್ಚಿಗೆ ರೊಕ್ಕ ಕೊಡು. ನೋಡು, ನಾ ಹೇಳಿಲ್ಲ ಇಲ್ಲದಕ್ಕೆ. ಊರು ಬಿಡಾಡಿ. ಅಲ್ಲವ ತಿಂಗಳ ಖರ್ಚಿಗೆ ರೊಕ್ಕ ಕೊಡು ಅಂತಂದ್ರೆ ನಾನೇನು ಪಗಾರಕ್ಕೆ ದುಡಿಯಾಕೊಂಡೆ ನನ್ಬೇ? ನನಗೆ ಅದೆಲ್ಲ ಗೊತ್ತಿಲ್ಲ. ಮನಿ ನಡ್ಸಕ್ ಮತ್ತೆ ನೀ ರೊಕ್ಕ ಕೊಡ್ಲಾ? ಇಷ್ಟು ವರ್ಷ ದುಡ್ಡು ನಿಮ್ಮನ್ನ ಸಾಕಿದ್ದಾತು, ಜಪಾನ್ ಜತ್ನ ಮಾಡಿದ್ದಾತು. ಈಗ ಮನಿ ನಡ್ಸಕ್ ರೊಕ್ಕ ಕೊಡಂಗಿಲ್ಲ ಹಂಗಾರ? ನೀನು ಅವನು ಒಬ್ಬನ ರೊಕ್ಕದಾಗ ನಾವು ಜೀವನ ಮಾಡ್ಬೇಕಾ? ಯಾಕೆ ನಿನಗೆ ನಾವು ತಂದೆ ತಾಯಿ ಇದು ಇಲ್ಲನ? ಅಲ್ಲ ತಡಿ, ಹಂಗಾರ ಆ ಬಿಡಾಡಿ ಬೇರೆ ಮನಿ ಮಾಡೋನು ಅಂದಾಗ ನಾವಲ್ಲ ನಮ್ಮ ಅಪ್ಪ ನಮ್ಮ ಅವ್ನು ಬಿಟ್ಟು ಬರಲ್ಲ ಅಂದಿ. ಈಗ ನೋಡಿದ್ರೆ ನಮ್ಮನ್ನ ಬಿಟ್ಟು ಹೋಗಿಯಲ್ಲ. ಓ ಅವ ಅದೇ ಆಕಿ ಸಂಪೂರ್ಣ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂದಿದ್ದು. ಇದು ಹಂಗಲ್ಲ, ಅತ್ತಿ ಮಾವಗ ಆರಾಮಿಲ್ಲ, ಮತ್ತೆ ಅದೆಲ್ಲ ದಂಧೆ ನೋಡ್ಕೋಬೇಕಲ್ಲ ಅಂತ ಹೋಗಿದ್ದು. ಅಲ್ಲಲ್ಲ, ತಿಂಗಳ 8,000 ಕೈಯಾಗ ಕೊಟ್ಟಿರ್ತಿದ್ದಿ. ಈಗ ಅದು 1 ರೂಪಾಯಿ ಇಲ್ಲಲ್ಲ, ಅದನ್ನ ಹೇಳಿ ನೀನು. ಕಟ್ಟವು ಮಾಡವೆಲ್ಲ ಅದಾವು, ಎಲ್ಲಿಂದ ಮಾಡ್ಲಿ ನಾನು ಅವನ್ನೆಲ್ಲ? ಲಗ್ನಕ್ಕಂತ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡೇನಿ, ಅದನ್ನೆಲ್ಲ ಹೆಂಗ್ ತೀರಿಸ್ಲಿ, ಏನ್ ಮಾಡ್ಲಿ? ಯಾವ್ದು ವಿಚಾರ ಇಲ್ಲಲ್ಲ ನಿನಗೆ. ಸಂಘಕ್ಕೆ ಸಾಲ ಕಟ್ಟುವುದಾವು ಮಾವ. ತಿಂಗಳ ಒಂದು 8,000 ರೂಪಾಯಿ ಕೊಟ್ಬಿಡು ಅತ್ತಿ ಕೈಯಾಗ, ಸಮಾಧಾನಕ್ಕೆ ತತ್ತಿ. ಇಷ್ಟೆಲ್ಲ ವಾದನೆ ಮಾಡಂಗಿಲ್ಲ. ಯಶೋದ, ಏನು ಮಾಡಲಿ? ಕೊಡ್ರಿ, ತಿಂಗಳ ಒಂದು 5,000 ರೂಪಾಯಿ ಕೊಡ್ರಿ ಮನಿಗೆ, ಮತ್ತೆ ಬೇಕಲ್ಲ ಖರ್ಚಿಗೆ. ಏನು ಭಿಕ್ಷೆ ಹಾಕ್ದಂಗೆ ಮಾಡ್ತೀಯಾ? ಏನು ದಾನಕ್ಕೆ ಕೊಡಕತ್ತೀಯ, ಅಥವಾ ಯಾರ್ದಾರು ಉಪಕಾರ ಕೊಡಕತ್ತೀಯನಪ್ಪ ರೊಕ್ಕನ? 5,000ಕ್ಕೆಲ್ಲ ನಮ್ಮ ಅತ್ತಿ ಸಮಾಧಾನ ಆಗಲ್ಲ, ಒಪ್ಪದು ಇಲ್ಲ. ನೋ ಚಾನ್ಸ್. ಸುಮ್ಮನಿರಲ್ಲ ಮಂಗ್ಳಿ. ಅಲ್ಲತ್ತಿ, ನಾನು ನಿನ್ನ ಮನ್ಸಿಗೆ ಅನ್ಸಿದ್ದನ್ನು ಹೇಳಾಕತ್ತೀನಿ. ಹೋಗತ್ತಿ ಎಲ್ಲದಕ್ಕೂ ನಂಗೆ ಸುಮ್ಮನಿರು ಅಂತೀನಿ. ನಾನು ಏನು ಮಾತಾಡ್ಬಾರ್ದು ನೀ ಹೆಂಗಂತ? ಸರಿ ಆಯ್ತವ, ತಿಂಗಳ 8,000 ರೂಪಾಯಿ ಕೊಡ್ತೀನಿ ಆತಾ? 8 ಅವ ನಾನೇನು ಪಗಾರ ಕೆಲ್ಸಕ್ಕೆ ಹೊಂಟಿಲ್ಲ. ತಿಂಗಳ ಒಂದು 8,000-9,000 ರೂಪಾಯಿ ಕೊಡು. ಆಮೇಲೆ ಹಬ್ಬ ಹುಣ್ಣಿಮೆಗೆ ಸೀರೆ ತಂದು ಕೊಡ್ಬೇಕು.
ಇಲ್ಲಿ ಹೆಂಗಿರ್ತಿದ್ದೆ ಅಲ್ಲಿ ಹೋದ್ರೂ ನನಗದು ಸಂಬಂಧ ಇಲ್ಲ, ಅಲ್ಲಿನೂ ಹಂಗ ಇರ್ಬೇಕು ಅಷ್ಟೇ. ಸರಿ ಆತು, ತಿಂಗಳ ಕೊಡ್ತೀನಿ ಆತ, ತಲೆ ಕೆಡ್ಸ್ಕೊಬೇಡ. ಅಲ್ಲ ಇವ್ರು ಏನು ತಿಂಗಳ 8,000 ರೂಪಾಯಿ ಕೊಡ್ತೀನಿ ಅನ್ನೋ ಲೆಕ್ಕ ಒಪ್ಕೊಳಕತ್ತಾರಲ್ಲ, ಮತ್ತು ಹಬ್ಬಕ್ಕೆ ಸೀರೆ ಬೇರೆ ಅಂತೆ. ಛೇ, ಇಲ್ಲಿಗೆ ಬರಲೇಬಾರ್ದಾಗಿತ್ತು ಇವತ್ತು, ಸುಮ್ಮನೆ ಬಂದಂಗಾತು ನೋಡು. ಏನಪ್ಪ ಇವ್ರ ಮಾತು ಹಾವ ಭಾವ, ಏನು ನಮ್ಮ ದುಡ್ಡು ನಾವೇನು ಇಸ್ಕೊಂಡು ಮಜಾ ಮಾಡ್ತಾ ಇದೀವಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ರಲ್ಲ ಇವರು. ಏನು ಮಾಡಲಿ, ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ಲೆ. ಅಲ್ಲ ತಿಂಗಳ 8,000 ರೂಪಾಯಿ ಕೊಡ್ಬೇಕು ಅಂದರೆ ಕೊಡ್ಬೇಕು ನೋಡಪ್ಪ. ಸಾಲದಕ್ಕೆ ನಿನ್ನೆ ನೋಡಿದ್ರೆ ಅಷ್ಟು ಬಂಗಾರ ಗಿಂಗಾರ ಎಲ್ಲ ತೊಗೊಂಡೋಗಿರಿ, ಒಂದು ಮಾತು ಒಂದು ಈಟರ ಅವನ್ನ ನೆನಪಾಗಿಲ್ಲ ನನಗೆ. ಅಪ್ಪಂತ್ರ ಬಿಡು ಪಾಪ, ಏನೂ ಕೇಳಲ್ಲ ಏನೂ ಇಲ್ಲ, ಅದೊಂಥರ ಬಾಯಿ ಸತ್ತದಿದ್ದಂಗೆ ಐತಿ. ತೀರಾ ಅಪ್ಪನ ನೆನಪು ನಿಮಗೆ ಆಗಿಲ್ಲ ಅಂದರೆ ಏನು ಹೇಳೋದು ಇದಕ್ಕೆ ಅಂತೀನಿ ನಾನು. ಅದು ಹತ್ತಿರ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಸೀರೆ ಬೇಕಾಗಿತ್ತು. ಅಯ್ಯೋ ಹೋಗ್ಲಿ ಬಿಡವ, ನೀನು ಒಂದು ಫಂಕ್ಷನ್ ಇತ್ತಂದ್ರೆ ಅದಕ್ಕೆ ಬೇರೆ 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 ಸೀರೆ ಹುಡ್ಕೊಂಡು ಉಟ್ಕೋತೀರಿ. ನಮ್ದು ಹಣೆ ಬಾರ ಒಂದೇ ಸೀರೆನೇ ಎಲ್ಲ ಫಂಕ್ಷನಿಗೂ ಉಟ್ಕೊಂಡು ಹೋಗ್ಬೇಕು, ಹಂಗೈತೆ ನಮ್ಮ ಹಣೆ ಬಾರ. ಆಯ್ತವ, ನಿಂಗೂ ತೊಗೊಂಬರ್ತೀನಿ ಆತ, ಅದ್ರಾಗ ಏನೈತಿ. ಸರಿಯಪ್ಪ ನಡ್ರಿ ಒಳಗೆ, ಭಾಳ ತಾತ್ ಬಂದು ಊಟ ಮಾಡೋಣಂತ. ಈಗ ಊಟಕ್ಕೆ ಹಚ್ಚರಿ, ಅಕಸ್ಮಾತ್ ಮಾಮ ನೀನು ಏನಾರ ಕೊಡಲ್ಲ ಅಂದಿದ್ದಿ, ಊಟಿಲ್ಲ ಪಾಟಿಲ್ಲ, ಸುಮ್ಮನೆ ಮನೆಗೆ ಜಾವ್ ಅಂತಿದ್ಲ ಮತ್ತೆ. ಲೇ ಮಂಗಳಿ, ಊಟ ಮಾಡ್ಬಾರೆ, ಎಲ್ಲರೂ ಊಟ ಮಾಡ್ಬಾರೆ. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಲೋಕ, ಎಲ್ಲ ಬರಿಯ ದುಡ್ಡಿಂದಲೇ. ನಿನ್ ಹೆಂಡತಿ ಊಟ ಬಾಯಿ ಮುಚ್ಚಕ್ಕೆ ಹೇಳ. ನಾನೇನವ ಮಾಡ್ಲಿ ಅಂತಕಿನ್ ತಂದಿ, ಆಕಿ ಬಾಯಿ ಮುಸ್ತಾಳನ, ಆಕಿಗೆ ಏನು ಅನಿಸ್ತತಿ, ಆಕಿಗೆ ಏನು ಮಾಡ್ತಾಳೋ ಅದನ್ನೇ ಮಾಡೋದು. ನಾ ಹೇಳಿದ್ರೆ ಕೇಳ್ತಾಳ ಅಂತ ತಿಳ್ಕೊಂಬಿಟ್ಟಿಯನ ನೀನು. ಹೋಗವ ತಗ. ನನ್ನ ಕರ್ಮ ತಗ, ಮನೆಯಂದಂತೆ ತಂದು ಅದೇನ ಅಂತ ಹೊರಗಿಂದ ಬಂದು ಒಳಗಿಂದ ನೋಡ್ಸಿ ತನ್ನಂಗೆ ಆತ್ ನನ್ನ ಹಣೆ ಬಾರ. ನಿಮ್ಮವ್ವ ನಿಮ್ಮಪ್ಪ ಬರಲಿಲ್ಲನವ? ಇಲ್ಲ ಅತ್ತೀರ, ಅವರು ದೊಡ್ಡ ಕುಪ್ಸಕ್ಕೆ ಬರ್ತೀನಿ ಅಂತಂದ್ರೆ. ಹೌದನ, ಕೇಳಿದೆ ಅಂತ ಹೇಳ. ಏನು ಬಾ ಊಟ ಮಾಡೋಣ ಬಾ. ನೀನು ಮಕ್ಕಳು ಮರಿ ಕಡೆ ಲಕ್ಷ ಕೊಡವ. ನೋಡು ನಮ್ಮ ಮಂಗಳಂದ ಸಿಹಿ ಸುದ್ದಿ ಕೇಳಿದಲ್ಲ, ನೀನು ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡು. ಅತ್ತೀರ ಬಾರ್ಲ ತಾಟಸ್ತೀನಿ. ಇಷ್ಟೊತ್ತು ನಮ್ಮಪ್ಪ ನಮ್ಮವನ ಬಗ್ಗೆ ಒಂದು ವಿಚಾರಿಸಿಲ್ಲ, ದುಡ್ಡು ಕೊಡ್ತೀವಿ ಅಂದ ತಕ್ಷಣ ಮುಗೀತು. ಎಲ್ಲ ಇದ್ದು ಬಿದ್ದು ನೆಂಟರು ಬೀಗರು ಬಿಜ್ಜರು ಎಲ್ಲರೂ ನೆನಪಾಕತ್ತಾರಲ್ಲ. ಏನ್ರಿ ಇದೆಲ್ಲ ಅಲ್ಲ 8,000 ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ನಿಮ್ಗೆ ಇಲ್ಲಿ ಬೇಡ, ಮನೆಗೆ ಹೋಗಿ ಮಾತಾಡ್ತೀನಿ. ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ, ಮನೆಗೆ ಹೋಗಿ ಮಾತಾಡ್ತೀನಿ. ಅಲ್ಲ ಅದು ಆಯ್ತು, ಮನೆಗೆ ಹೋಗಿ ಮಾತಾಡೋಣ ಸುಮ್ಮನೆ. ಈಗ ಬಾ ಊಟ ಮಾಡ್ಬಾ.